ಶ್ರೀ ಗುರುಭ್ಯೋ ನಮಃ. ಪುಣ್ಯಕಾಲ ಕಾರ್ಯಕ್ರಮದ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಲಗ್ಗೆರೆ ಬ್ರಿಡ್ಜ್ನಲ್ಲಿರೋ ಸಾಯಿ ಮಂದಿರದಲ್ಲಿದ್ದೀವಿ. ಇವತ್ತಿನ ವಿಶೇಷ ಗುರುಪೂರ್ಣಿಮೆ. ಈ ವಿಶೇಷವಾದ ದಿನದಲ್ಲಿ ಮಂದಿರದಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಪುನಸ್ಕಾರ, ವಿಶೇಷವಾದ ಕಾರ್ಯಕ್ರಮಗಳನ್ನು ನೋಡೋಣ ಬನ್ನಿ.
ಆಶ್ರಮದ ಸಂಸ್ಥಾಪಕರಾದ ಶ್ರೀಯುತ ಗುರುಜಿ ಸಾಯಿರಾಮ್ ಪ್ರಸಾದ್ ರವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸಾಯಿರಾಮ್ ಭಕ್ತಾದಿಗಳೇ, ಈ ದಿನ ಗುರುಪೂರ್ಣಿಮಾ. ಈ ಗುರುಪೂರ್ಣಿಮಾ ಸಮಾರಂಭ ಈ ಮಂದಿರದಲ್ಲಿ ಇದು 10ನೇ ವರ್ಷದ ಸಮಾರಂಭವಾಗಿರುತ್ತೆ. 10 ವರ್ಷಗಳಿಂದ ಇಲ್ಲಿ ಮಾಡ್ತಾಯಿದ್ದೀವಿ. ಗುರುಪೂರ್ಣಿಮಾ ಬಗ್ಗೆ ತಮಗೆ ಗೊತ್ತಿದೆ. ಗುರುವಿಗೆ ನಾವು ಇವತ್ತಿನ ದಿವಸ ಗುರುವಿಗೆ ಒಂದು ನಮಸ್ಕಾರವನ್ನಾಗಲಿ ಅಥವಾ ಗುರುವಿಗೆ ಸ್ಮರಣೆಯನ್ನು ಮಾಡೋವಂಥದ್ದು ದಿನ ನಮ್ಮ ಒಂದು ಧರ್ಮದಲ್ಲಿ ಯುಗಗಳಿಂದ ಬರ್ತಾ ಇದೆ. ಯುಗಗಳಿಂದ ಗುರುವಿಗೆ ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಯಾರು ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಹೋಗ್ತಾನೆ ಅವರೇ ಗುರುವು. ಅದು ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗ್ಬೋದು, ರಾಜಕಾರಣ ಕ್ಷೇತ್ರ ಆಗ್ಬೋದು, ಸಮಾಜ ಕ್ಷೇತ್ರ ಆಗ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರ ಆಗ್ಬೋದು. ಯಾರಿಂದ ಪ್ರಯೋಜನ ಪಡಿತಾರೋ, ಯಾರು ಕತ್ತಲೆಯಿಂದ ಬೆಳಕಿಗೆ ತರ್ತಾರೋ ಅವರಿಗೆ ಗುರುವಾಗಿರ್ತಾರೆ. ಅಂಥ ಗುರುವಿಗೆ ನಾವು ಇವತ್ತು ನಮನ ಸಲ್ಲಿಸುವುದು ಇದು ಗುರುಪೂರ್ಣಿಮಾ ಆಗಿರುತ್ತದೆ. ಶಿರಡಿಯಲ್ಲಿ 1908ರಿಂದ ಬಾಬಾ ಅವರು ಜೀವಂತವಾಗಿ ಇರುವ ಸಮಯದಿಂದ ಅಲ್ಲಿ ಗುರುಪೂರ್ಣಿಮಾ ಪ್ರಾರಂಭ ಆಯಿತು. ನಮ್ಮ ಧರ್ಮದಲ್ಲಿ ಯುಗಗಳಿಂದ ವ್ಯಾಸ ಮಹರ್ಷಿಗಳಿಂದ ಇದು ಪ್ರಾರಂಭ ಆಗಿದೆ. ಈ ಗುರುಪೂರ್ಣಿಮಾ ನಿಮ್ಮೆಲ್ಲರಿಗೂ ಹರ್ಷದಾಯಕವಾಗಿರಲಿ. ಈ ಗುರುಪೂರ್ಣಿಮಾ ನಿಮಗೆ ಉತ್ಸಾಹಭರಿತರಾಗಿ ನಿಮಗೆ ಸಾಯಿಬಾಬಾರವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಹಾಗೂ ಅಂತಸ್ತು ಹಾಗೂ ಎಲ್ಲ ನಿಮ್ಮ ಸಂಕಲ್ಪಗಳನ್ನು ಈಡೇರಿಸಿ ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರುವಂಥ ಸದ್ಗುರು ಸಾಯಿಬಾಬಾರವರನ್ನು ಇಲ್ಲಿ ನಾವು ಸ್ಮರಣೆ ಮಾಡ್ತಾಯಿದ್ದೀವಿ. ಜೈ ಸಾಯಿರಾಮ್. ಗುರುಪೂರ್ಣಿಮೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥ ನಮ್ಮ ಗುರುಜಿಗೆ ಧನ್ಯವಾದಗಳು. ಈ ವಾರ್ಡಿನ BBMP ಸದಸ್ಯರಾದ ಶ್ರೀಯುತ ಮೋಹನ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ನಮಸ್ತೆ. ಈ ಸಮಸ್ತ ನಾಡಿನ ಜನತೆಗೆ ಇವತ್ತಿನ ದಿನ ಆಷಾಢ ಮಾಸದಲ್ಲಿ ಗುರುಪೌರ್ಣಮಿ ಭಾಳ ಅತಿ ಮುಖ್ಯವಾದಂಥದ್ದು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಗುರು ಭಾಳ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಈ ಭಾಗ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಟ್ಕೆಪಾಳ್ಯ ವಾರ್ಡ್ನಲ್ಲಿ ಶ್ರೀ ಸಾಯಿ ಮಂದಿರ ಸುಮಾರು 2 ದಿನದಿಂದ ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮ. ಇಲ್ಲಿರ್ತಕ್ಕಂಥ ಭಾಳಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತಿನ ದಿನ ಬಂದು ನಮ್ಮ ಸ್ವಾಮೀಜಿಗಳ ದರ್ಶನವನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತಿನ ದಿನ ಇಲ್ಲಿರ್ತಕ್ಕಂಥ ಗುರೂಜಿಗಳು ಸದಾ ಉತ್ತಮವಾದಂಥ ಒಂದು ಗುರುಪೌರ್ಣಿಮೆ ಕಾರ್ಯಕ್ರಮವನ್ನು ನಂಬಿಕೊಂಡು ಭಾಳ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಈ ಭಾಗದ ಜನತೆಗೆ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಗುರೂಜಿಗಳು ನಾವು ಎಲ್ಲ ಕೇಳ್ಕೊತ ಇವತ್ತಿನ ದಿನ ಗುರುಪೌರ್ಣಿಮೆ ಒಳ್ಳೆಯದಾಗಲಿ ಎಲ್ರಿಗೂ ಅಂತೇಳಿ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಒಂದು ಸಾಯಿಬಾಬನ ದೇವಾಲಯವನ್ನು ಮಾಡಿ ಆ ದೇವಾಲಯ ಮುಖಾಂತರ ಒಂದು ಆಶ್ರಮವನ್ನು ಮಾಡಿ ನಾಡಿನ ಸಮಸ್ತ ಜನತೆಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಆ ಆಶ್ರಮದಲ್ಲಿ ಭಾಳಷ್ಟು ವಯಸ್ಸಾದಂಥ ತಂದೆ ತಾಯಿಗಳು ಮತ್ತು ಅನಾಥ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮತ್ತು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಅವರ ಸೇವೆಯನ್ನು ಸನ್ಮಾನ್ಯ ಗುರೂಜಿಗಳು ಮಾಡ್ತಾಯಿದ್ದಾರೆ. ಒಂದು ಮಹತ್ತರವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಒಂದು ಗುರು ಪೂರ್ಣಿಮೆಯ ಮಹತ್ವವನ್ನು ತಿಳಿಸ್ತಕ್ಕಂಥ ಕೆಲಸ ಸಾರ್ವಜನಿಕರಿಗೆ ಈ ಸಾಯಿಬಾಬಾ ದೇವಸ್ಥಾನ ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಗುರೂಜಿಗಳ ನೇತೃತ್ವದಲ್ಲಿ ಆಗ್ತಾಯಿದೆ. ಆ ಗುರೂಜಿಗಳಿಗೆ ಮತ್ತು ಅವರು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಕೈಲಾದಂಥ ಸೇವೆಯನ್ನು ಮತ್ತು ಸಹಕಾರವನ್ನು ಈ ಭಾಗದಲ್ಲಿ ಕೊಡಲಿಕ್ಕೆ ಸದಾ ಸಿದ್ಧ ಇದ್ದೇವೆ. ಎಲ್ಲರೂ ಒಳ್ಳೆಯದಾಗಲಿ, ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ಧನ್ಯವಾದಗಳು ಸರ್. ಈ ಕ್ಷೇತ್ರದ ಶಾಸಕರಾದ ಶ್ರೀಯುತ ಮುನಿರತ್ನರವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಗುರುಪೌರ್ಣಮಿ ಭಾಳ ಒಳ್ಳೆಯ ದಿನ. ನಮ್ಮ ಕ್ಷೇತ್ರದಲ್ಲಿ ಆ ಶಿರಡಿ ಸಾಯಿಬಾಬಾ ಅವರ ಒಂದು ದೇವಾಲಯನ ಸುಮಾರು 10 ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ನಮ್ಮ ಸ್ವಾಮಿಗಳು ಮಾಡ್ತಾಯಿದ್ದಾರೆ. ನಮ್ಮ ಇಲ್ಲಿ ಭಾಗದಲ್ಲಿ ಬಹುಶಃ ಇಷ್ಟೊಂದು ಪ್ರಸಿದ್ಧವಾಗಿರತಕ್ಕಂಥ ಒಂದು ಶಿರಡಿ ಸಾಯಿಬಾಬನ ದೇವಸ್ಥಾನ ಇದೇ ಮೊದಲಾಗಿದೆ. ಭಕ್ತಾದಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರ ದರ್ಶನಕ್ಕೆ ಸದಾ ಯಾವಾಗಲೂ ಹೀಗೆ ಮಾಡ್ತಾಯಿರಲಿ. ಆ ಶಿರಡಿ ಸಾಯಿಬಾಬನ ಆಶೀರ್ವಾದ ಮತ್ತು ಈ ನಮ್ಮ ಗುರುಪೌರ್ಣಮಿ ದಿನ
ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ಧನ್ಯವಾದಗಳು ಸರ್. ಈ ಒಂದು ಒಳ್ಳೆಯ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಮ್ಮ ಒಂದು ಲಗ್ಗೆರೆಯ ಭಾಗದಲ್ಲಿ ಸ್ವಾಮಿಗಳು ಒಂದು ಉತ್ತಮವಾದ ಒಂದು ದೇವಸ್ಥಾನವನ್ನು ಸಾಯಿಬಾಬಾ ಮಂದಿರ ಮಾಡಿದ್ದಾರೆ. ನಾವು ನಿಜವಾಗಲೂ ಅಂದ್ಕೊಂಡಿರಲ್ಲ, ಒಂದು ನಿರೀಕ್ಷೆಗೆ ಮೀರಿ ಒಂದು ಜನರ ವಿಶ್ವಾಸ ಮತ್ತು ಭಕ್ತಿಯನ್ನು ಇವತ್ತು ಈ ದೇವಾಲಯ ಇವತ್ತು ಪಡ್ಕೊಂಡಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚಿನ ಜನರಿಗೆ ಈ ಒಂದು ದೇವಸ್ಥಾನ ಸುಖ ಶಾಂತಿ ನೆಮ್ಮದಿಯನ್ನು ಒಂದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಒಂದು ಮನಸ್ಸನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ದಿನ ಕೇಳ್ತೀನಿ. ಈ ಮಂದಿರದ ಪ್ರಧಾನ ಅರ್ಚಕರಾದ ಹರೀಶ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಏನೇನು ವಿಶೇಷ ಪೂಜೆಗಳಾಗಿದೆ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಓಂ ಸಾಯಿರಾಮ್. ಶ್ರೀ ಶ್ರೀ ಸಾಯಿ ರಾಮ್ ಪ್ರಸಾದ್ ಅವರ ಆಶೀರ್ವಾದದೊಂದಿಗೆ ಲಗ್ಗೇರಿ ಸಾಯಿಬಾಬಾ ಮಂದಿರದಲ್ಲಿ ಬೆಳಗಿನಿಂದ ವಿಶೇಷವಾಗಿರುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಗುರುಪೂರ್ಣಿಮೆ ನಿಮಿತ್ತವಾಗಿ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ, ಅದೇ ರೀತಿಯಲ್ಲಿ 8:30 ಗಂಟೆಗೆ ಆರತಿ, 12:30 ಗಂಟೆಗೆ ಆರತಿ, ಅದೇ ರೀತಿಯಲ್ಲಿ 4 ಗಂಟೆಗೆ ಸತ್ಯನಾರಾಯಣ ಪೂಜೆ, ಹಾಗೆ ಸಾಯಂಕಾಲದಲ್ಲಿ 6:30ಗೆ ಧೂಪಾರತಿ. ಇಷ್ಟು ವಿಶೇಷವಾಗಿರುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ, ಅದೇ ರೀತಿಯಲ್ಲಿ ಗುರುಪೂರ್ಣಿಮೆಯಲ್ಲಿ ಆ ಗುರುವಿನ ಆಶೀರ್ವಾದಕ್ಕಾಗಿ ಎಲ್ಲ ರೀತಿಯ ಒಂದು ಅಭಿಷೇಕ, ಪೂಜೆ, ಆರಾಧನೆಯನ್ನು ನಾವು ದೇವಸ್ಥಾನದಲ್ಲಿ ಸತತವಾಗಿ ಮಾಡುತ್ತಾ ಬಂದಿದ್ದೇವೆ. ಇದರಿಂದ ಎಲ್ಲ ರೀತಿಯ ಭಕ್ತಾದಿಗಳು ಕೂಡ ತುಂಬ ಒಂದು ಅನುಕೂಲತೆಯನ್ನು ಪಡೀತಾ ಇದ್ದಾರೆ. ಇಲ್ಲಿ ವಿಶೇಷ ಅಂತಂದರೆ ಕ್ಯಾಂಡ್ಲನ್ನು ಅಂಟಿಸುವಂಥದ್ದು, ಮೇಣಬತ್ತಿಯನ್ನು ಸಂಕಲ್ಪಯುಕ್ತವಾಗಿ ಯಾರು ಅಂಟಿಸ್ತಾರೋ ಅವರಿಗೆ ಆ ಒಂದು ಮನಸ್ಸಿನ ಭಾವನೆಯಲ್ಲಿ ಯಾವ ಒಂದು ಬಯಕೆ ಅಥವಾ ಒಂದು ಆಸೆ ಇದೆಯೂ ಕೂಡ ಅದು ಈಡೇರ್ತದೆ. ಎಷ್ಟೋ ಜನಕ್ಕೆ ಆ ಒಂದು ಭಕ್ತಿಯಿಂದ ಆದಂಥ ಕೆಲಸ ಅವರ ಮನಸ್ಸಿನ ಸಂಕಲ್ಪ ಈಡೇರಿದೆ. ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗುರುಪೂರ್ಣಿಮೆ ನಿಮಿತ್ತವಾಗಿ ಬಂದಿರುವಂಥ ಭಕ್ತಾದಿಗಳೆಲ್ಲರೂ ಕೂಡ ಮೇಣದ ಬತ್ತಿಯನ್ನು ಹಚ್ಚುತ್ತಾ ಇದ್ದಾರೆ. ಸಮಸ್ತ ಭಕ್ತಾದಿಗಳಿಗೂ ಕೂಡ ಗುರೂಜಿ ಶ್ರೀ ಶ್ರೀ ರಾಮ್ ಪ್ರಸಾದ್ ಗುರೂಜಿಯವರ ಆಶೀರ್ವಾದ, ಅದೇ ರೀತಿಯಲ್ಲಿ ಸಾಯಿಬಾಬಾರವರ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಓಂ ಸಾಯಿರಾಮ್. ಧನ್ಯವಾದಗಳು ಸ್ವಾಮಿಗಳೇ. ಇಲ್ಲಿನ ಸಾಯಿ ಮಂದಿರಕ್ಕೆ ಬಂದಿರುವಂತಹ ಭಕ್ತಾದಿಗಳನ್ನು ಮಾತಾಡ್ಸೋಣ ಬನ್ನಿ. ಹಲೋ ಮೇಡಮ್, ನನ್ನ ಹೆಸರು ಮೋಹನ್ ಅಂತ, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್, ಹ್ಯೂಮನ್ ರೈಟ್ಸಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಈ ಗುರುಪೂರ್ಣಿಮೆ ಅನ್ನೋದು ಒಂದು ಶುದ್ಧವಾದ ದಿನ. ಅಂದರೆ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು. ಗುರುವೇ ದೇವರು ಅನ್ನೋ ಥರ. ಗುರು ಇಲ್ಲದೆ ಯಾರೂ ಸಹ ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ದಿನವನ್ನು ಇವತ್ತು ನಾವು ಈ ದೇವಸ್ಥಾನ ಏನು ಸಾಯಿಬಾಬಾರ ದೇವಸ್ಥಾನ ಇದೆ ಅದರಲ್ಲಿ ಎಲ್ಲ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ತುಂಬ ಜನ ಬಂದು ಸೇರ್ತಾ ಇದ್ದಾರೆ. ಎಷ್ಟು ಜನ ಅಂದರೆ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ. ದೇವರ ಅಲಂಕಾರ ಆಗಿರ್ಬೋದು, ಒಂದು ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಸಹ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನಮಗೂ ದರ್ಶನ ತುಂಬ ಚೆನ್ನಾಗಾಗಿದೆ. ನಾನು ಈ ಹಲವಾರು ವರ್ಷಗಳಿಂದ ಈ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ನಾನು ಭಾಳ ಬಾಬಾ ಅವರ ಭಕ್ತ. ವಿಶೇಷವಾಗಿ ಈ ಬಾಬಾ ದೇವರದ್ದು ಹೇಳಬೇಕು ಅಂದರೆ, ಈ ದೇವಸ್ಥಾನ ಒಂದು ಶುರುವಾಗೋಕ್ಕೆ ನಮ್ಮ ಗುರುಜಿ ರಾಮ್ ಪ್ರಸಾದ್ ಅವರ ಕಷ್ಟ, ಅದು ಅವ್ರ ಪಟ್ಟ ಇದು ನಾವು ಏನು ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಭಾಳ ಅತ್ಯುತ್ತಮವಾದ ಒಂದು ಅವರ ಸೇವೆ ಅಂತಲೂ ಹೇಳ್ಬೋದು. ಅವರ ಒಂದು ಸಮರ್ಪಣೆ, ಅವ್ರು ನಿಜವಾಗ ಹೇಳಬೇಕು ಅಂದರೆ ಈ ಒಂದು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅವರು, ಅವರ ಒಂದು ಫ್ಯಾಮಿಲಿ ಮತ್ತು ಬಳಗ ಎಲ್ಲರೂ ನಮ್ಮನ್ನು ಕೂಡಿಸ್ಕೊಂಡು ಇಲ್ಲಿವರೆಗೂ 10 ವರ್ಷಗಳಿಂದ ಅವರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಹೇಳಬೇಕು ಅಂದ್ರೆ ನಾವು ಇಲ್ಲಿ ಕಣ್ಣಾರ ನೋಡೋ ಅಂಥದ್ದು ಅಂದರೆ, ಅವ್ರಿಗೆ ಬೆಳಗ್ಗೆ ಅಂತ ನೋಡಿ ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕ್ರೆ ಒಂದು ಅಚ್ಚುಕಟ್ಟಿರುತ್ತೆ. ಯಾವುದೇ ಒಂದು ಅವ್ರು ಇರಲ್ಲ, ಅವ್ರು ಇಲ್ಲದೇ ಅವ್ರು ಏನು ಮಾಡಬೇಕು, ಕಾರ್ಯಕ್ರಮಗಳು ಸುಗಮವಾಗಬೇಕು. ಆ ಒಂದು ಬಾಬನ ಒಂದು ಆಶೀರ್ವಾದ, ಗುರೂಜಿಯರ ಆಶೀರ್ವಾದದಿಂದ ಬೆಳಗ್ಗೆ 5:30 ಶುರುವಾಗಿದ್ದಂಥ ಕಾರ್ಯಕ್ರಮ. ಮೊದಲನೇದಾಗಿ ಅಭಿಷೇಕ. ನಮ್ಮಲ್ಲಿ ಏನಾಗುತ್ತೆ, ಅಭಿಷೇಕ ಎಲ್ಲೂ ಯಾವುದೇ ದೇವಸ್ಥಾನದಲ್ಲೂ ಸಾರ್ವಜನಿಕರು ಸಿಗಲ್ಲ. ಆದರೆ ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರವೂ ಸಿಗತ್ತೆ. ವಿಶೇಷವಾಗಿ ಈ ಗುರುಪೂರ್ಣಿಮೆ ದಿನ ನಮ್ಮ ಗುರೂಜಿಯವರ ಆಸೆನೇ ಅದು. ಪ್ರತಿಯೊಬ್ಬ ಭಕ್ತರಿಗೂ ಇಲ್ಲಿ ಬರಬೇಕು, ಅವರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೋಬೇಕು ಬಾಬಾ ಹತ್ರ. ಅವರ ಇದನ್ನು ನಾವು ಇದು ಮಾಡ್ಕೊಳ್ಬೇಕು. ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಭಕ್ತರು ಬರಲಿ, ಅವರ ಕಷ್ಟ ಕಾರ್ಪಣ್ಯ ಹೇಳ್ಕೊಳ್ಳಿ. ಈ ಬಾಬಾ ಭಾಳ ವಿಶೇಷ. ಹೇಳಬೇಕು ಅಂದರೆ ಇದು ಈ ಬಾಬಾ ದೇವ್ರ ವಿಗ್ರಹ ಬಂದಿದ್ದಾಗಿರ್ಬೋದು, ಇಲ್ಲಿರೋ ಬೇರೆ ದೇವರುಗಳಿರ್ಬೋದು, ಇದನ್ನೆಲ್ಲರೂ ಕಾಶಿಯಿಂದ ತಂದಂಥ ಲಿಂಗನೇ ಇದು ಮಾಡಿದ್ದಾರೆ.